ಅಪ್ಪಿ ಮುನ್ನಡಿ ಕುಟಿ ಮುನ್ನಡಿ ಎಲ್ಲ ಒಳಗೆ ನನ್ನ ಹೆಸರು ಪ್ರಿಯಾಂಕಾ ಸುರೇಶ್ ಲಮಾಣಿ. ನಾನು ಶಾರದಾ ಪದವಿ ಪೂರ್ವ ಕಾಲೇಜ್ ಸಪ್ತಾಪುರ ಧಾರವಾಡ ಇಲ್ಲಿ 12ನೇ ತರಗತಿ ವಿದ್ಯಾರ್ಥಿನಿಯಾಗಿ ಓದುತ್ತಿದ್ದೇನೆ. ನಮಗಿಲ್ಲಿ ಬರ್ಬೇಕಂತ ಯಾವುದೂ ಇದ್ದಿದ್ದಿಲ್ಲ. ಆನಂದ್ ಸರ್ ಮತ್ತು ವಿಜಯ್ ಶಂಕೇಶ್ವರ್ ಅವರು ನಮಗಿಲ್ಲಿ ವಿಸಿಟ್ ಕೊಡ್ರಿ ಅಂತಂದು ಬಂದು ನಮ್ಮ ಟೀಚರ್ಸ್ ಸಿಗೋದಾಗ ನಮ್ಮ ಟೀಚರ್ಸ್ ಹೇಳಿದ್ರು ಶುಕ್ರವಾರ ದಿನ ಫ್ಯಾಕ್ಟ್ರಿ ವಿಸಿಟಿಗೆ ಐತಿ, ನಿಮಗೆ ಫ್ಯಾಕ್ಟ್ರಿ ವಿಸಿಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ನಾವೇನು ಅಂದ್ಕೊಂಡಿದ್ವಿ, ಸುಮ್ಮನೆ ಪೇಪರ್ ತಯಾರು ಮಾಡ್ತಾರೆ, ಸುಮ್ಮನೆ ಹೋಗಿ ನೋಡಿ ಎಂಜಾಯ್ ಮಾಡ್ಕೊಂಬಂದ್ರೆ ಆಯ್ತು ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು. ನನ್ನ ಹೆಸರು ರಾಧಿಕಾ ಬಸಪ್ಪ ಮುಳುಗೂರು ಅಂತ ಹೇಳಿದ್ರೆ ನನ್ನ ಕಾಲೇಜ್ ಹೆಸರು ಶಾರದಾ ಪದವಿ ಪೂರ್ವ ಕಾಲೇಜು ಮಹಾವಿದ್ಯಾಲಯ ಸಪ್ತಾಪುರ ಧಾರವಾಡದಿಂದ ಬಂದೀವಿ ನಾವು. ಇಲ್ಲಿ ವಿಜಯ ಶಂಕೇಶ್ವರ ಸರ್ ಮತ್ತು ಆನಂದ್ ಸರ್ ಅವರು ನಮ್ಗೆ ಇಲ್ಲಿ ವಿಸಿಟ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ. ಮತ್ತು ಅವ್ರು ಬರಬೇಕಾದ್ರೆ ನಮಗೆ ಬಸ್ಸಿನ ವ್ಯವಸ್ಥೆ ಆಗಲಿ ಮತ್ತು ಇಲ್ಲಿ ಎಲ್ಲ ಫೆಸಿಲಿಟಿ ನೋಡಿದ್ದೀವಿ. ಮತ್ತು ನ್ಯೂಸ್ ಪೇಪರ್ ಹೆಂಗೆ ತಯಾರಾಕೈತೆ ಅಂತ ನಮ್ಗೆ ಗೊತ್ತಿರಲಿಲ್ಲ.
ಸ್ಟಾರ್ಟಿಂಗ್ ನಾವು ಬೆಳಗ್ಗೆ ಬರ್ತಿದ್ದು ನ್ಯೂಸ್ ಪೇಪರ್ ಬಂದ್ಬಿಡ್ಲೆ ಅಂದರೆ ಇದೇ ನಾನು ನ್ಯೂಸ್ ಪೇಪರ್ ಅಂತ ಸ್ಟಾರ್ಟಿಂಗ್ ನಾವು ಓದ್ತಿದ್ವಿ. ನಿಜವಾಗ್ಲೂ ಹೇಳ್ಬೇಕು, ನಾನು ನ್ಯೂಸ್ ಪೇಪರ್ ಯಾರೂ ಓದೋಂಗಿಲ್ಲ, ಬರೀ ಅಭ್ಯಾಸ ಎಷ್ಟು ಮಾಡ್ತೀವಲ್ಲ ಅದಷ್ಟೇ ಕರೆ. ನಾವು ಇಲ್ಲಿ ಬಂದಮೇಲೆ ಗೊತ್ತಾದ ಇದರಿಂದ ನಾವು ಒಂದು ಕಂಪ್ನಿ ಒಳಗೆ ಹೆಂಗೆ ಎಲ್ಲರೂ ಹೊಂದ್ಕೊಂಡು ಅವ್ರ ಕಾರ್ಯವನ್ನು ಅವ್ರಿಗೆ ವಹಿಸಿದಂಥ ಕಾರ್ಯವನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನ ತಿಳ್ಕೊಂಡಿವಿ. ಮತ್ತು ಅವ್ರು ನಮಗೆ ಹೇಳೋ ರೀತಿ ನೋಡಿದ್ರೆ ನ್ಯೂಸ್ ಪೇಪರ್ ಹಿಂಗೆ ತಯಾರಾಕೈತಿ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮತ್ತು ಮತ್ತು ಇದೆಲ್ಲ ಹಿಂಗೆ ರೆಡಿ ಆಗ್ತದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಷ್ಟೆಲ್ಲ ನಮ್ಗೆ ತೋರಿಸ್ಕೊಟ್ಟು ಮತ್ತು ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸಿದ್ದಕ್ಕೆ ಎಲ್ಲ ಸರ್ಸ್ ಆಮೇಲೆ ಇಲ್ಲಿ ವರ್ಕರ್ಸಿಗೆ ಎಲ್ಲರಿಗೂ ನಾವು ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅದ್ರ ಹಿಂದಿಷ್ಟು ಶ್ರಮ ಇದು ನಮ್ಗೆ ಗೊತ್ತಿರಲಿಲ್ಲ, ಅದನ್ನೆಲ್ಲ ನಮಗೆ ತೋರಿಸಿ ಮತ್ತು ಅದ್ರ ಬಗ್ಗೆ ಎಲ್ಲ ನಮ್ಗೆ ಅರಿವು ಮೂಡಿಸಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳನ್ನು ಅರ್ಪಿಸ್ತಾ ನಮಗೆ ವಿಜಯ್ ಸಂಕೇತ್ ಸರ್ ಅವರು ಮತ್ತು ಆನಂದ್ ಸಂಕೇತ್ ಸರ್ ಅವರು ಈ ಫ್ಯಾಕ್ಟ್ರಿಗೆ ನಮಗೆ ನಮ್ಮ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರೋಕ್ಕೆ ಸಹಾಯ ಮಾಡಿದ್ದಕ್ಕೆ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಹೆಸರು ಜಯಶೀಲಾ MK ಅಂತ. ನಾನು ಶಾರದಾ PU ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಈ ಪೇಪರ್ ಹೇಗೆ ತಯಾರಾಗುತ್ತೆ ಅನ್ನೋದಕ್ಕೆ ನಾವೆಲ್ಲ ಸ್ಟೂಡೆಂಟ್ಸನ್ನು ಕರ್ಕೊಂಡು ಬಂದಿದ್ದೇವೆ. ಆ ಸ್ಟೂಡೆಂಟ್ಸಿಗೆ ಎಲ್ಲ ಇಲ್ಲಿ ನವೀನ್ ಸರ್ ಅವರು ಸ್ಟೂಡೆಂಟ್ಸಿಗೆ ಅದರೆಲ್ಲ ಪೇಪರ್ ಹೆಂಗೆ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಅವರಿಗೂ ಸಹ ನಾನು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸಿಬ್ಬಂದಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಆ ಪೇಪರ್ ಹೆಂಗೆ ಪ್ರಿಂಟ್ ಆಗುತ್ತೆ, ಪ್ರತಿಯೊಂದು ಇಂಚನ್ನು ನಮಗೆ ಚೆನ್ನಾಗಿ ಸವಿಸ್ತಾರವಾಗಿ ವಿವರಿಸಿಕೊಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಮಕ್ಕಳು ಎಲ್ಲರೂ ಈ ಪೇಪರು ಹೆಂಗೆ ತಯಾರಾಗೋಕ್ಕೆ ಎಷ್ಟು ಜನರು ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಮಕ್ಕಳು ಪ್ರತಿನಿತ್ಯ ಈ ವಿದ್ಯಾರ್ಥಿ ಮಿತ್ರ ಮತ್ತು ವಿಜಯವಾಣಿ ಪೇಪರನ್ನು ಓದ್ರಿ ಅಂತ ನಾವು ಪ್ರತಿದಿನ ನಮ್ಮ ಕಾಲೇಜ್ ಒಳಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ತಿಳಿಸ್ತಾ ಇದ್ದೀವಿ. ಇದನ್ನು ನಮಗೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತೇನೆ.